ಅದಕ್ಕೆ ಮುಚ್ಕೊಂಡು ಕೂತ್ಕೊಳ್ಳೋ ನಿಮ್ಮ ಅಪ್ಪಂದಲ್ಲ ಸರ್ಕಾರ, ಇದು ಸಿದ್ದರಾಮಯ್ಯನ ಸರ್ಕಾರ ಅಂತಂದರು. ಅವನಿಗೆ ವಿವೇಕ ಅನ್ನೋದು ತುಂಬ ಕಡಿಮೆ. ಸುಮ್ಮನೆ ಬರೀ ಭಾಷಣ ಬಿಟ್ಟರೆ ಅವ್ನು ಬೇರೆ ಇನ್ನೇನು ಕೆಲಸಕ್ಕೆ ಬರೋ ವ್ಯಕ್ತಿ ಅಲ್ಲ, ಆಯಿತಾ. 80 ಕಾಲೇಜ್ ಇದೆ ಒಂದು ಈಗ ಪ್ರೆಸೆಂಟ್ ಈ ಸರ್ಕಾರ ಬಂದ ಆದಮೇಲೆ. ಅವನು ಮಿನಿ ಹುಚ್ಚ ವೆಂಕಟ್ಟಿದ್ದಾಗೆ. ಇಲ್ಲಿ ಫ್ರೀ ಕೊಡ್ತಾ ಅಲ್ವಾ, ಫ್ರೀ ಕೊಡ್ತಾರೆ. ಯಾವನ್ ಕೇಳಿದ್ದೆ ಅವ್ರನ್ನ ಫ್ರೀ ಕೊಡೋನು? ಸರ್ ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಅವನಿಗೆ ಜಾಸ್ತಿ ಮಹತ್ವ ಕೊಟ್ಟಷ್ಟು ಟೈಮ್ ವೇಸ್ಟು ಸರ್. ಅವನೊಬ್ಬ ನನ್ನ ಪ್ರಕಾರ ಹುಚ್ಚ ವೆಂಕಟ್ಟಿಗೆ ಮಿನಿ ಹುಚ್ಚ ವೆಂಕಟ್ಟಿದ್ದಂಗೆ ಸರ್ ಅವ್ನು ಶಾಸಕ ಆಗೋದಕ್ಕೆ ನಾಲಾಯಕ ಸರ್. ಅವನು ಜಂಬ ಕೊಚ್ಚಿದ ಉತ್ತರ ಕುಮಾರ ಅಂತಾರಲ್ಲ, ಆ ಲೆಕ್ಕದಲ್ಲಿ ಅವನಿಗೆ ಹೋಲ್ಸೋಕ್ಕೆ ಸಿಕ್ಕಾಪಟ್ಟೆ ಬ್ಯಾಡ್ ವರ್ಡ್ಸೇ ಇದೆ. ಮಾತು 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 ಬಿಟ್ಟರೆ ಅವನ ಕಾರ್ಯರೂಪಕ್ಕೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೇಳ್ಕೊಳ್ಳೋಂಥ ಕೆಲಸ ಏನಿದೆ ಸರ್ ಯಾವುದೇ ರಾಜಕಾರಣಿ ಆಗಲಿ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ, ಜನಗಳಿಗೋಸ್ಕರ ದುಡಿತಾ ಇರೋ ರಾಜಕಾರಣಿಗಳು ಕರ್ನಾಟಕದಲ್ಲಂತೂ ಇಲ್ಲ ಸರ್ ಅಲ್ಲಿ ನಿಮ್ಮ ಪತ್ರಕರ್ತರೇ ಒಬ್ಬರು ಅವರಿಗೆ ಹೇಳಿದ್ರು, ಸರ್ ಇದು ಸರ್ಕಾರದ ಕಾರ್ಯಕ್ರಮ ಅಂತ. ಅದಕ್ಕೆ ಮುಚ್ಕೊಂಡು ಕೂತ್ಕೊಳ್ಳೋ ನಿಮ್ಮ ಅಪ್ಪಂದಲ್ಲ ಸರ್ಕಾರ, ಇದು ಸಿದ್ದರಾಮಯ್ಯನ ಸರ್ಕಾರ ಅಂತಂದರು. ಅದು ಒಬ್ಬ ಶಾಸಕ, ಅವನಿಗೆ ಆಲ್ರೆಡಿ ಶಾಸಕ ಅವನಿಗೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ವಯಸ್ಸಲ್ಲಿ ನನಗಿಂತ ಚಿಕ್ಕವನು ಒಂದು. ಎರಡನೇದು ಬಂದು ಅವನಿಗೆ ವಿವೇಕ ಅನ್ನೋದು ತುಂಬ ಕಡಿಮೆ. ಯಾವಾಗಲೂ ಈಗಲೇ ಅಲ್ಲ, ಅವನದು ಹಿನ್ನೆಲೆ ನೋಡಿ ಅವನು ಸುಮ್ಮನೆ ಬರೀ ಭಾಷಣ ಬಿಟ್ಟರೆ ಅವ್ನು ಬೇರೆ ಇನ್ನೇನು ಕೆಲಸಕ್ಕೆ ಬರೋ ವ್ಯಕ್ತಿ ಅಲ್ಲ. ನೋಡಿ, ಈ ಸರ್ಕಾರ ಬಂದ ಮೇಲೆ ಸುಮಾರು ಒಂದು 80 ಕಾಲೇಜ್ ಓಪನ್ ಮಾಡ್ಕೊಂಡಿದ್ದಾನೆ ದುಡ್ಡು, ಆಯಿತಾ. 80 ಕಾಲೇಜ್ ಇದೆ ಒಂದು ಈಗ ಪ್ರೆಸೆಂಟ್ ಈ ಸರ್ಕಾರ ಬಂದ ಆದಮೇಲೆ, ಆಯಿತಾ. 80 ಬ್ರಾಂಚ್ ಓಪನ್ ಮಾಡಿದ್ದಾನೆ ಅಂದರೆ ಅವನು, ಆಯಿತಾ. ಈಗ ಸುಮ್ಮನೆ ಏನೋ ಒಂದು ಭಾಷಣದಿಂದನೇ ಎಲ್ಲನೂ ಮಾಡ್ಬೋದು. ನಾವು ವೀರಾವೇಶವಾಗಿ ಹೆಂಗಂದರೆ ಹಂಗೆ ಅವನು ಮಿನಿ ಹುಚ್ಚ ವೆಂಕಟ್ಟಿದ್ದಾಗೆ ನಮ್ಮ ಅನಿಸಿಕೆ ಸರ್. ಸರ್ಕಾರಿ ಕಾರ್ಯಕ್ರಮ ಸರ್ ಇದು. BJP ಅಲ್ಲ, ಕಾಂಗ್ರೆಸ್ ಅಲ್ಲ. ಈ ಫಸ್ಟ್ ಆಫ್ ಆಲ್ ಅಲ್ಲಿ ಒಂದು ಸ್ಟೇಜ್, ಅದು ಆ ಸ್ಟೇಜ್ ಮೇಲೆ ನಿಂತಾಗ ಇವನು ಕಾಂಗ್ರೆಸ್ ಅವ್ರಿಗೆ ಬೇರೆ ಸರ್ಕಾರ ಇರಲ್ಲ, ಅಥವಾ BJP ಅವ್ರಿಗೆ ಬೇರೆ ಸರ್ಕಾರ ಇಲ್ಲ, ರಾಜ್ಯ ಸರ್ಕಾರ, ಆಯಿತಾ. ರಾಜ್ಯ ಸರ್ಕಾರದ ಅನುದಾನ ಸಿದ್ದರಾಮಯ್ಯನವ್ರ ಮನೆಯಿಂದ ತಂದಿಲ್ಲ, ಇಲ್ಲ ಪ್ರದೀಪ್ ಈಶ್ವರವ್ರ ಮನೆಯಿಂದ ತಂದಿಲ್ಲ, ಅಥವಾ ಇನ್ನೊಬ್ಬರಲ್ಲಿ BJP ಲೀಡ್ರ್ ಯಾರೋ PC ಮೋಹನ್ ಅವ್ರು ಯಾರೋ ಇದ್ದರು, ಅವ್ರ ಮನೆಯಿಂದನೂ ತಂದಿಲ್ಲ. ಇದು ಜನರ ಸರ್ಕಾರ ಆಗಿರೋದ್ರಿಂದ, ಜನರೇ ಆರಿಸಿ ನಿಮ್ಮನ್ನು ತಂದಿರೋದ್ರಿಂದ ಅಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದಾಗ ಜನಗಳಿಗಾದರೂ ಮರ್ಯಾದೆ ಕೊಟ್ಟು ಮಾತಾಡಬೇಕು. ನಿಮ್ಮ ಅಪ್ಪಂದಲ್ಲ ಇದು ಸಿದ್ದರಾಮಯ್ಯಂದು ಅಂತಂದರೆ ಏನು ಸಿದ್ದರಾಮಯ್ಯಂದೇನು? ಅದೇ ಈಗ ಉದಾಹರಣೆಗೆ ಮೊನ್ನೆ ಯಾರೋ ಕೇಳಿದ್ರು, 60% ಅಲ್ಲ 67%, 7.33% ಏನೋ ಸಿದ್ದರಾಮಯ್ಯ ಅವ್ರು ಸಾಲ ಮಾಡಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಫ್ರೀ ಕೊಡ್ತಾ ಅಲ್ವಾ, ಫ್ರೀ ಕೊಡ್ತಾರೆ. ಯಾವನ್ ಕೇಳಿದ್ದೆ ಅವ್ರನ್ನ ಫ್ರೀ ಕೊಡು ಅಂತ? ಹೋಗಲಿ, ಇಂಥದ್ರ ಬಗ್ಗೆ ಟ್ಯಾಕ್ಸ್ ಹಾಕಿಲ್ಲ ಅನ್ನೋದು ಯಾವ್ದಾದ್ರು ಇದೆಯಾ ಸ್ಟೇಟ್ ಗೌರ್ಮೆಂಟದು? ಯಾವ್ದಾದ್ರು ಒಂದೇ ಒಂದು ತೋರ್ಸೋಕೆ ಹೇಳಿ. ಪದೇ ಈಗ ಬಂದು ಸರ್ಕಾರ ಬಂದು ಐ ಥಿಂಕ್ ಮೇ ಬಂದರೆ 2 ವರ್ಷ ಆಗುತ್ತೆ. 2 ವರ್ಷದಲ್ಲಿ ಎಷ್ಟು ಸಾರಿ ಜಾಸ್ತಿ ಮಾಡಿದ್ದಾರೆ, ಏನು ಮಾಡಿ. ಇವರು ಸಿಲಿಂಡ್ರ್ ಇಟ್ಕೊಂಡು ಪೆಟ್ರೋಲ್ ಜಾಸ್ತಿ ಆಯಿತು, ಜಾಸ್ತಿ ಆಯಿತು ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ಗಳ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಇಳಿಸಿದ್ರೆ ಇವ್ರು ಹತ್ತಿಸ್ಕೊಂಡು ಹೋದರು, ಪೆಟ್ರೋಲ್ ಡೀಸೆಲ್ ಎಲ್ಲ. ಇದನ್ನೆಲ್ಲ ಮಾತಾಡೋ ರೈಟ್ಸ್ ಇಲ್ಲ ಅವನಿಗೆ. ಇದನ್ನೆಲ್ಲ ಮಾತಾಡಬೇಕು, ಜನಗಳ ಪರವಾಗಿ ಮಾತಾಡೋದಕ್ಕೆ ಅಲ್ವಾ ಇದು ಮಾಡಿದ್ರು ಸರ್. ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಅವನಿಗೆ ಜಾಸ್ತಿ ಮಹತ್ವ ಕೊಟ್ಟಷ್ಟು ಟೈಮ್ ವೇಸ್ಟು ಸರ್. ಅವನೊಬ್ಬ ನನ್ನ ಪ್ರಕಾರ ಹುಚ್ಚ ವೆಂಕಟ್ಟಿಗೆ ಮಿನಿ ಹುಚ್ಚ ವೆಂಕಟ್ಟಿದ್ದಂಗೆ ಸರ್ ಅವನು. ಅಂದರೆ ಈ ಶಾಸಕರು ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರ್? ಯಾಕಂದರೆ ಜನರಿಗೆ ಒಂದು ವೇದಿಕೆಗಳಂತ ಸರ್, ಅವನು ಶಾಸಕ ಆಗೋದಕ್ಕೆ ನಾಲಾಯಕ ಸರ್. ಅವನು ಶಾಸಕ ಆಗೋದಕ್ಕೆ ನಾಲಾಯಕ. ಅವನು ಭಾಷಣ ಒಂದರಿಂದನೇ ಶಾಸಕ ಆಗ್ಬೋದು ಅಂತ ತಿಳ್ಕೊಂಡಿದ್ದಾನೆ. ಈಗ ಎಕ್ಸಾಂಪಲ್ಲು ಈ ಕಾರ್ಯಕ್ರಮ ಅಲ್ಲ, ಇದಕ್ಕೆ ಮುಂಚೆ ಯಾವುದೋ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ಅಲ್ಲಿನ MP ಯಾರೋ ಇದ್ದಾರೆ, ಸುಧಾಕರ್ ಅಂತ. ಆ ಸುಧಾಕರ್ ಅವರು ಹೋದಾಗ ಇದೇ ರೀತಿ ನಡ್ಕೊಂಡಿದ್ದ ಅವನು. ಎಲ್ಲರೂ ಗೌರವ ಕೊಟ್ಟಾಗ ಅವನು ಗೌರವ ಕೊಡಲಿಲ್ಲ. ಹಾಗಾಗಿ ಅವನಿಗೆ ಸೆನ್ಸ್ ಅನ್ನೋದೇ ಇಲ್ಲ ಸರ್. ಅದೇನೋ ಜಂಬ ಕೊಚ್ಚಿದ ಉತ್ತರ ಕುಮಾರ ಅಂತಾರಲ್ಲ, ಆ ಲೆಕ್ಕದಲ್ಲಿ ಅವನಿಗೆ ಹೋಲ್ಸೋಕ್ಕೆ ಸಿಕ್ಕಾಪಟ್ಟೆ ಬ್ಯಾಡ್ ವರ್ಡ್ಸೇ ಇದೆ, ಒಳ್ಳೆ ಪದಗಳಿಲ್ಲ. ಸರಿ ಆಯಿತು ಸರ್. ಅವನು ಈಗ ಎಕ್ಸಾಂಪಲ್ ನಂದು ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸ್ನೇಹಿತರು ಇದ್ದಾರೆ, ನಾನು ಅವ್ರನ್ನೆಲ್ಲ ಕೇಳ್ತೀನಿ ಹೇಗೆ ಅವನು ಕೆಲಸ ಕಾರ್ಯಗಳು ಹಾಗೆ ಅಂತ. ಸರ್ ಇವನು 10 ಜನ 20 ಜನ ಚಿಕ್ಕಬಳ್ಳಾಪುರ ಗುಡ್ ಮಾರ್ನಿಂಗ್ ಚಿಕ್ಕಬಳ್ಳಾಪುರ ಅಂತೇನೋ, ನಮಸ್ತೆ ಚಿಕ್ಕಬಳ್ಳಾಪುರ ಅಂತೇನೋ ಒಂದು ಕಾರ್ಯಕ್ರಮ ಮಾಡ್ಕೊಳೋನು ಸರ್. ಇವನು ಒಂದು MLA ಹೋಗ್ತಾನೆ, ಯಾವುದೋ ಬಡವ್ರ ಮನೆ ಅದು ಇದು ಅಂತ ಏನೋ ನೋಡೋಲ್ಲ. ಅವ್ನು ನಮಸ್ಕಾರ ಹೇಳೋದು ಹೋಗಿ ಅವ್ರ ಮನೇಲಿ ಕುತ್ಕೊಬಿಡ್ತಾನೆ. ನಾ ಕಾಪಿ ಅಮ್ಮ, ತೆಲುಗು, ಆ ಕಡೆ ಎಲ್ಲ ತೆಲುಗು ಮಾತಾಡಿದ್ರೆ, ನಾ ಕಾಪಿ ಅಮ್ಮ, ಏಮೋ ಚಿತ್ರಂ ಈಚೇಳಮ್ಮ. ಪಾಪ ಒಂದು ಬಡವ್ರ ಮನೇಲಿ ಎಷ್ಟು ಅಂತ ಕೊಡೋಕ್ಕಾಗತ್ತೆ ಸರ್? ಜನ ಎಲ್ಲ ಉಗಿತಾರೆ ಸರ್ ಅವನ್ನ.
ಅಲ್ಲಿ ಸರ್ ಅವನಿಗೆ ಸೆನ್ಸ್ ಅನ್ನೋದು ತುಂಬ ಕಡಿಮೆ, ಮತ್ತು ಅವನಿಗೆ ಪ್ರಬುದ್ಧತೆ ಇಲ್ಲ. ಮಾತು 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 ಬಿಟ್ಟರೆ ಅವನ ಕಾರ್ಯರೂಪಕ್ಕೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಹೇಳ್ಕೊಳ್ಳೋಂಥ ಕೆಲಸ ಏನಿದೆ ಸರ್? ಏನಿದೆ? ಅಲ್ಲಿ ಸುಧಾಕರ್ ಬಗ್ಗೆ ಜನ ರೋಸೋಗಿದ್ರು. ಅಂದರೆ ಸುಧಾಕರ್ ಈ ಕೊರೋನಾ ಟೈಮಲ್ಲಿ ಹಗರಣ ಮಾಡ್ದ, ಹಾಗೆ ಹೀಗೆ ಅದು ಇದು ಅಂತ ಪ್ರತಿಬಿಂಬಿಸಿದ್ರು. ಅವ್ರು ಮಾಡಿದ್ದಾರೆ, ಹಾಗೆ ಅವನು ಜೈಲಿಗೆ ಹಾಕ್ಸ್ಬಿಡ್ತೀನಿ ಹಾಗೆ. ಸರ್ ಬಂದು 2 ವರ್ಷ ಆಯಿತು ಸರ್. ಇವರು ಸರ್ಕಾರ ಏನು ಸರ್ ಮಾಡ್ತಾಯಿದ್ದಾರೆ? ಕಳ್ಳನ ಸುಧಾಕರ್ ಹಾಕಿ ಸರ್ ಒಳಗಡೆ, ಕಳ್ಳತನೇ. ಈಗ ಉದಾಹರಣೆಗೆ 40% ಅದು ಇದು ಅಂತೆಲ್ಲ ಹೇಳಿದ್ರು. 40% ತೊಗೊಂಡಿದ್ದಾರೆ, ನಾವು ಬಂದ ತಕ್ಷಣ ಬಿಡಲ್ಲ ಹಾಗೆ ಹೀಗೆ. ಇವಂದೇ ಭಾಷಣ. ಈಗ ಏನು ಮಾಡ್ತಾಯಿದ್ದಾರೆ ಸರ್? ಇವ್ರದ್ದೇ ಅಲ್ವ ಸರ್ ಸರ್ಕಾರ? 40% ತೊಗೊಂಡಿದ್ದಾರಲ್ಲ, 40% ತೊಗೊಂಡವ್ರು ಹೆಂಗೆ ಬಿಟ್ಟಿದ್ದೀರಿ ಇವತ್ತು ನೀವು ಹೊರಗಡೆ ಅಲ್ವಾ? ಈಗ ಗ್ಯಾರಂಟಿಗೋಸ್ಕರ ತೊಗೊಂಡಿದ್ದೀವಿ. ಗ್ಯಾರಂಟಿ ಸರ್. ಟೋಟಲ್ ಕರ್ನಾಟಕ ಸಾಲ 7,83,000 ಕೋಟಿ ಏನೋ ಇದೆ ಅಲ್ವಾ? 83,000 ಕೋಟಿಲಿ 4,93,000 ಕೋಟಿ ಇವ್ರ ಸಾಲ. ಯಾರೋ ಸಿದ್ದರಾಮಯ್ಯನವ್ರದ್ದು. ಆಗೊಂದು 5 ವರ್ಷ ಆಡಳಿತ ನಡೆಸವ್ರೆ, ಈಗ 2 ವರ್ಷ ಆಡಳಿತ ನಡೆಸವ್ರೆ. ಸ್ವಾತಂತ್ರ್ಯ ಬಂದಾಗಲಿಂದ ಲೆಕ್ಕ ಹಾಕ್ಕೊಳ್ಳಿ. ಮೊನ್ನೆ ವಿರೋಧ ಪಕ್ಷದ ನಾಯಕರು ಸದನದಲ್ಲಿ ಹೇಳ್ತಾಯಿದ್ರು, ನಾನು ಕೇಳಿದೆ. ಆಯ್ತಾ, ಇವರು 16 ಬಜೆಟ್ ಮಂಡಿಸಿದ್ದೀನಿ, ನಾನು ಬಜೆಟ್ ಪಿತಾಮಹ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಏನಕ್ಕೆ? ಸಾಲ ಮಾಡಿಬಿಟ್ಟು ಜನಗಳ ಮೇಲೆ ಅವರು ತಲೆ ಮೇಲೆ ಗೂಬೆ ಕೂರಿಸೋದಕ್ಕೆ. ಈಗ ಇವರು ಬರೋದಕ್ಕೆ ಮುಂಚೆ 64,000 ಏನೋ ಇತ್ತು, ಈಗ 1,15,000 ಆಗಿದೆ ಪರ್ ಹೆಡ್ಡು. ಯಾರು ಸರ್ ಕೊಡ್ತಾರೆ ಇದೆಲ್ಲ? ಸರ್ ಯಾವುದೇ ರಾಜಕಾರಣಿ ಆಗಲಿ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ, ಜನಗಳಿಗೋಸ್ಕರ ದುಡಿತಾ ಇರೋ ರಾಜಕಾರಣಿಗಳು ಕರ್ನಾಟಕದಲ್ಲಂತೂ ಇಲ್ಲ ಸರ್. ಈಗೇನೋ ಇವ್ರಿಗೆ ಅಧಿಕಾರ ಬೇಕು, ಅದಕ್ಕೆ ಏನೋ ಆಶ್ವಾಸನೆ ಕೊಡ್ತಾರೆ, ಅದು ಫ್ರೀ ಇದು ಫ್ರೀ ಅಂತಾರೆ. ನಮ್ಮ ಜನ ಜಾತಿ ದುಡ್ಡು ಅದು ಇದು ಅಂತ ಬೇಜಾರಾಗಿ ಓಟ್ಗಳಾಗ್ತಾರೆ. ಆಯಿತಾ? ಆ ದುಡ್ಡಿಗೋಸ್ಕರ ಓಟ್ ಹಾಕ್ತಾರೆ, ದುಡ್ಡಿಗೋಸ್ಕರ ಜಾತಿಗೋಸ್ಕರ ಓಟ್ ಹಾಕ್ತಾರೆ. ನಮ್ಮ ದೇಶ ಹಾಳಾಗ್ತಾ ಇದೆ ಸರ್. ಆಯಿತಾ? ನೀವೇ ಹೇಳಿ, ಕರ್ನಾಟಕದಲ್ಲಿ ಮಾಸ್ ಲೀಡರ್ ಯಾರಾದರೂ ಇದ್ದಾರಾ? ಈಗ ಯಾರೂ ಇಲ್ಲ. 3 ಪಕ್ಷದಲ್ಲಿ ಒಳ್ಳೆ ಲೀಡ್ರ್ ಅನ್ನೋನೇ ಇಲ್ಲ. ಆಯಿತಾ? ಇಲ್ಲಿ ಈ ಪಕ್ಷದಲ್ಲೂ ಕಿತ್ತಾಟ, ಆ ಪಕ್ಷದಲ್ಲೂ ಕಿತ್ತಾಟ, ಎಲ್ಲ ಪಕ್ಷದಲ್ಲೂ ಕಿತ್ತಾಟ, ಬರೀ ಕಿತ್ತಾಟ. ಜನಗಳು ಏನಾಗಬೇಕು ಸರ್? ಇವ್ರು ನೋಟ್ ಹಾಕಿ ಎದುರ್ತಾರಂತನೋ, ವಿರೋಧ ಪಕ್ಷನೂ ಕಿತ್ತಾಡುತ್ತೆ. ಅಲ್ಲೂ ಅವನು ಯತ್ನಾಳು ವಿಜಯೇಂದ್ರ ಅಂತ ಅವರು ಕಿತ್ತಾಡ್ತಾರೆ. ಇಲ್ಲಿ ಬಂದರೆ ಬೆಳಗಾದರೆ ಇವನು ಸಿ ಎಮ್ಮ, ಅವನು ಸಿ ಎಮ್ಮ, ಅವನಿದ. ಜನಗಳಿಗೆ 2 ವರ್ಷ ಆಯಿತು ಅಲ್ವ ಸರ್ ಅಧಿಕಾರಕ್ಕೆ ಬಂದು. ನಿಮ್ಗೆ ಗ್ಯಾರಂಟಿ ಬಿಟ್ಟರೆ ಏನು ಸರ್ ಅಭಿವೃದ್ಧಿ ಕಾರ್ಯ? ಒಂದೇ ಒಂದು ಯಾವುದಾದ್ರೂ ಜನಕ್ಕೆ ಓಕೆ ನಾನು ಇಂಥದ್ದು ಮಾಡಿದ್ದೀನಿ, ಇಂಥದ್ದು ಆಗಿದೆ, ನಮ್ಮ ಕಡೆಯಿಂದ ಇಂಥದ್ದು ಆಗಿದೆ ನಮ್ಮ ಸರ್ಕಾರದಿಂದ ಅಂತ. ನೀರಾವರಿ ಯೋಜನೆ, ನೀರಾವರಿ ಸದಾನಂದ ಗೌಡರು 10,000 ಕೋಟಿಗೆ ಒಂದು ಬಜೆಟೆಲ್ಲ ಅನೌನ್ಸ್ ಮಾಡಿ ಇದಾಕಿದ್ದು. ಬಂದವರೆಲ್ಲ ದುಡ್ಡು ತಗೊತಾನೇ ಇದ್ದಾರೆ ಸರ್. ಇವತ್ತಿನವರೆಗೂ ನೀರು ಬಂದಿಲ್ಲ. ಈಗ ಮೊನ್ನೆ ಏನೋ ಹೇಳ್ತಾ ಇದ್ದಾರೆ, ಏನೋ ಅರಣ್ಯ ಪ್ರದೇಶದ ಯಾವುದೋ ಪ್ರಾಬ್ಲಮ್ಮು ಅಂತ. ಇನ್ನು ಎಷ್ಟು ವರ್ಷ ಸರ್? ಇನ್ನು ಎಷ್ಟು ಕೋಟಿ ಖರ್ಚು ಮಾಡ್ತಾರೆ ಸರ್? ಜನರ ದುಡ್ಡು ಬರೀ ತಿನ್ನೋದಕ್ಕೇನಾ? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.